ಹಾಯ್ ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ರಿ ಮಾರ್ರೆ ಎಲ್ಲ? ಇದು ಎಲ್ಲಿ ಬತ್ತ ಗೊತ್ತಾ? ಇದು ಕೊಡ್ಲಿಪೇಟೆ. ಇದು ಬಂದು ಮಡಿಕೇರಿಯಲ್ಲಿ ಸ್ವಲ್ಪ ಒಳಗಡೆ ಹೋಯ್ಕ್ ಕೊಡ್ಲಿಪೇಟೆ ಅಂತ ಊರಿದೆ. ಎಂತ ಲಾಯ್ಕ್ ಇತ್ತು ಮಾರ್ರೆ ಇದು ಗೊತ್ತಾ? ಹೊರಗಡೆ ಬೀಳ್ತಿದೆ. ಹೌದಾ? ನೀನ್ ತುಂಬಾ ಜೋರಾಗಿ ಅಲ್ಲಾಡಿಸ್ತಿದ್ಯಾ? ಅಲ್ಲ ಸಾಕು. ಇಟ್ಕೋ ಈಗ ಅಲ್ಲಾಡ್ಸಿದ್ ಇಷ್ಟು ಸಿಕ್ಕಿದಲ್ಲ, ಸಾಕು ಸಾಕು ಸಾಕು. ಸರಿನ ಅದ್ರಲ್ಲಿ ಹಾಕ್ಲಾ? ಏ ಬೇಡ ಬೇಡ ಸರಿ ಒಂದು ಇವಳುಗಣ ತಿಂಬುಕ್ ಸ್ಟಾರ್ಟ್ ಮಾಡಿ ಆಯ್ತೆ. ಸಾಕಾ ಇನ್ನು ಬೇಕಾ? ಹಾ ಹೆಂಗಿದೆ ಕಿರಣ? ಮನ ಕಿರಣ ಸೂಪರ್. ಇದು ಕಿರಣದ ಚೆರಿ ಅನ್ಬಿಟ್ಟಿ. ಇದು ಚೆರಿ. ಸೂಪರ್ ಆಗಿದೆ. ಮೇಡಮ್ ಚೆರಿ ಹೇಗಿದೆ ಮೇಡಮ್? ಮಿಲು ಚೆರಿ ಹೇಗಿದೆ? ಫಸ್ಟ್ ಕ್ಲಾಸ್. ಮರದ ಚೆರಿ, ಫ್ರೆಶ್ ಚೆರಿ, ಫ್ರೆಶ್ ಆಫ್ ದ ಟ್ರೀಸ್. ಅಣ್ಣವರು ತೆಗಿತಾ ಇದ್ದಾರೆ. ನೋಡಿ ಗೈಸ್, ಇದು ನೆಲ್ಲಿಕಾಯಿ, ಫ್ರೆಶ್ ನೆಲ್ಲಿಕಾಯಿ. ಮರದಿಂದ ತೆಗ್ದಿನ ಈಟಿಂಗ್. ಅನಿಕೆ ಆದ್ಗೋ ಸುಮಾರು ಆಯ್ತು. ಬೆಡ್ಶೀಟ್ ಅಂತ ಅಲ್ಲೇ ಪೂರ ಬ್ಯಾಗ್ ಅನ್ಕಣೆ ವಾವ್, ಜಾಗ ಎಂತ ಗ್ರೀನರಿ ಗೊತ್ತಾ? ಸೂಪರ್ ಲಾಯ್ಕತ್ತೆ, ಸೈಲೆಂಟ್ ಪ್ಲೇಸ್. ಇಲ್ಲಿ ಎಂತ ಗಮ್ಮತ್ ಅಂದರೆ ಒಂದೊಂದು ಮನೆ ಬಂದು 10-15 ಎಕರೆ ದೂರ ಐತೆ. ಯಾರಿಗೆ ಡಿಸ್ಟರ್ಬ್ ಇಲ್ಲ. ನಾವು ಕೂಗ್ರೆ ನಮಗೆ ಕೇಂತತ್ತೆ ಅಷ್ಟೇ. ಈ ಗದ್ದೆ ಕಾಣಿಸ್ತಿತ್ತಲ್ಲ, ಇದೇ ಗದ್ದೆ ಆನೆಗಳು ಬಂದರೆ ಎಲ್ಲ ಹಾಳು ಮಾಡಿ ಹಾಕಿ ಹೋತು ಈ ಗದ್ದೆ. ಇವಾಗ ಎಂತ ಗ್ರೀನ್ ಕಾಣ್ತಿತ್ತಲ್ಲ ಈ ಗದ್ದೆ. ಆಮೇಲೆ ನೆಕ್ಸ್ಟು ಎಲ್ಲ ಆನೆಗಳೆಲ್ಲ ಗುಂಡಿ ಮಾಡಿ ಹಾಕ್ತವೆ. ಇದು ಇವ್ರದ್ದು ಗಾರ್ಡನು. ಮಣ್ಣು ತುಂಬ ಚೆನ್ನಾಗಿದೆ. ಏನೇ ಗಿಡ ಹಾಕಿದ್ರೂ ಚೆನ್ನಾಗಿ ಬರ್ತದೆ ಇಲ್ಲಿ. ಇದು ಅಲಸಂಡೆ ಇವತ್ತಿಗೆ ಇಷ್ಟು ಸಿಕ್ಕಿದೆ. ವೈಟಿಸೆ ಯಾಸ್ತಾರೆ ಹೊಸಾಜಿ ಗುಂಜು ಗುಂಜು ಎಕ್ತರು ಯಾಸ್ತಾನೆ ಗುಡ್ಡಾವ್ರಿ ಪೊಳ್ಳಾಬ್ರ ಕಡಿಯೋದು. ಇದರಲ್ಲಿ ಇಲ್ಲಿ ನೋಡಿ, ಇದು ಬಂದು ರಾಮಫಲ. ತುಂಬ ಇದೆ ಒಳಗಡೆ. ಈ ಮರದ ಒಳಗಡೆ ಇದೆಯಲ್ಲ, ಇನ್ನೂ ತುಂಬ ರಾಮಫಲಗಳಿದ್ದಾವೆ. ಈಗ ಅಂತೂ ಇನ್ನೂ ಆಗಿಲ್ಲ ಅಂತ, ಹಣ್ಣಾಗಿಲ್ಲ. ನೆಕ್ಸ್ಟ್ ನಾವು ಬರಬೇಕಾದ್ರೆ ಎಲ್ಲ ಹಣ್ಣಾಗುತ್ತಂತೆ. ನೋಡಿ ಕಾಫಿ ಬೀಜ ಹೇಗಿದೆ ನೋಡಿ. ಇನ್ನು ಒಣಗಬೇಕು ಸ್ವಲ್ಪ. ಇದು ಕಾಫಿ ಬೀಜ. ಇದು ಸ್ವಲ್ಪ ಎಷ್ಟೋ ಬಿಸಿಲಿಗೆ ಇದು ಒಣಗಬೇಕು. ಒಣಗಿದ ಮೇಲೆ ಇದು ಮಾರ್ಕೆಟಿಗೆ ಕೊಡ್ತಾರೆ. ಇದು ಅದ್ರ ಮೇಲೆ ಅದನ್ನು ಪುಡಿ ಮಾಡಿ ಇದು ಮಾಡೋದು. ಇದು ನಮ್ಮ ಸೈಡ್ ಕುಂದಾಪುರ ಸೈಡೆಲ್ಲ ನಮಗೆ ಗಾಯಿ ಬೀಜ ಒಂದೇ ಗೊತ್ತು. ಗಾಯಿ ಬೀಜ ಅಂದರೆ ಗೇರು ಬೀಜ. ಈ ಸೈಡೆಲ್ಲ ಮಡಿಕೇರಿ ಸೈಡು ಇಲ್ಲೆಲ್ಲ ನಾರ್ಮಲಿ ಕಾಫಿ ಎಸ್ಟೇಟ್ ಆದ್ದರಿಂದ ಎಲ್ಲ ಇದೇ ಇರುತ್ತೆ ಕಾಫಿ ಬೀಜಗಳು. ಇದು ಕ್ಲೀನ್ ಮಾಡಬೇಕಂದ್ರೆ ಪ್ರೆಸ್ ಮಾಡಿ ಎಳಿಬೇಕು, ಆವಾಗ ಕೆಳಗಡೆಯಿಂದ ಬರುತ್ತೆ. ಇದು ಮೇಲ್ಮೇಲೆ ಎಳಿತಾ ಇದ್ದರೆ ಅದು ಬರಲ್ಲ. ಈ ಮೇಡಮ್ ಅವ್ರಿಗೆ ಸ್ವಲ್ಪ ಕೆಲಸದ ಬಗ್ಗೆ ಮಾಹಿತಿ ಇಲ್ಲವಾದ ಕಾರಣ ಸ್ವಲ್ಪ ಮೇಲೆ ಮೇಲೆ ಎಳಿತಾ ಇದ್ದಾರೆ. ಅಲ್ಲಿ ಹೇಳಿದ್ರು ಏನು ಬರ್ತಾ ಇಲ್ಲ.
ಇದರಲ್ಲಿ ಕೆಲಸ ಜಾಸ್ತಿ. ಬೆಳಿಗ್ಗೆ ಅವರು ಒಣಗಿಸಿದಾಗ ಬಿಸಿಲು ಬಂದರೆ ಓಕೆ, ಮಳೆ ಬಂತಂದರೆ ಪುನಃ ಕ್ಲೋಸ್ ಮಾಡಿ ಇಡಬೇಕು. ಬಿಸಿಲು ಬಂದಾಗ ಒಣಗಿಸ್ತಾರೆ, ಮೇ ಬಿ ನೈಟ್ ಫುಲ್ ಒಳಗಾಕಬೇಕು. ನೈಟ್ ಒಳಗಾಕಿ ಅದ್ರ ಮೇಲೆ ಶೀಟ್ ಕವರ್ ಮಾಡ್ತಾರೆ, ಅದು ಮಂಜು ಬಿಳ್ದಿದ್ದಂಗೆ. Hey, Hiran!